Hello, good morning. Welcome back, dear students. So in my previous video, I was talking about speed and velocity. So velocity andre eno? It is nothing but rate of change of displacement, and it is given by v is equal to x2 minus x1, that is change in the position, that is displacement, divided by t2 minus t1, that is time taken. Speed is also given by same formula, but the definition is slightly different. Speed is nothing but distance divided by time taken. So what actually I have defined is nothing but average velocity. Average velocity. So what I have written v here is nothing but average velocity. Average velocity is nothing but displacement divided by time taken. In the average velocity there are two types. ಎರಡು ತರ ಇದೆ. ಒಂದು ವೇರಿಯಬಲ್ ವೆಲಾಸಿಟಿ ಅಂತ, ಒಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ. ವೇರಿಯಬಲ್ ವೆಲಾಸಿಟಿ ಅಂದ್ರೆ if a body covers unequal distance in unequal intervals of time in the different direction, then it is called variable velocity. Okay, what is instantaneous velocity? Now let us come back to this. Actually this equation, as I told in my previous video, shall be written as delta x divided by delta t. Delta x andre change in the position, delta t andre time taken. Now I will plot xt graph. I will plot the xt graph. Look at this xt graph, t and x. Okay, let us say the xt graph is something like this. It is neither straight nor fully curved. ಸ್ವಲ್ಪ partially curve ತರನೇ ಇದೆ, ಆಯ್ತಾ? ಇಲ್ಲಿ ನಾನು ಎರಡು ಪಾಯಿಂಟ್ಸ್ ಅನ್ನು ತಗೋತೀನಿ. ಒಂದು ಪಾಯಿಂಟ್ ಇಲ್ಲಿ ಲೆಟ್ ಅಸ್ ಸೇ ಅಟ್ ಟೈಮ್ t1, ಇನ್ನೊಂದು ಪಾಯಿಂಟ್ ಇಲ್ಲಿ ಲೆಟ್ ಅಸ್ ಸೇ ಅಟ್ ಟೈಮ್ t2. ನೋಡಿ t1 ಗೂ t2 ಗೂ ಗ್ಯಾಪ್ ತುಂಬಾ ಇದೆ. ಈ ಡಿಫರೆನ್ಸ್ ಅನ್ನೇ ನಾನು ಡೆಲ್ಟಾ t ಅಂತ ಕರೀತೀನಿ. ಸರಿ, t1 ನಲ್ಲಿ ದಿಸ್ ಈಸ್ ದ ಪೊಸಿಷನ್, ದಟ್ ಈಸ್ x1. t2 ನಲ್ಲಿ ದಿಸ್ ಈಸ್ ದ ಪೊಸಿಷನ್, ದಟ್ ಈಸ್ ಎ x2. ಗೊತ್ತಾಗ್ತಾ ಇದೆಯಾ? ಇವ ದಿಸ್ ಡಿಫರೆನ್ಸ್ ಈಸ್ ನಥಿಂಗ್ ಬಟ್ ಡೆಲ್ಟಾ x. ಡೆಲ್ಟಾ x ಅಂದ್ರೆ ಡಿಫರೆನ್ಸ್ ಇನ್ ದ ಪೊಸಿಷನ್, ಡೆಲ್ಟಾ t ಅಂದ್ರೆ ಡಿಫರೆನ್ಸ್ ಇನ್ ದ ಟೈಮ್. ಸೊ ಈಗ ಈ ಪಾಯಿಂಟ್ ಇಂದ ಲೆಟ್ ಅಸ್ ಸೇ ದಿಸ್ ಪಾಯಿಂಟ್ ಈಸ್ ಎ, ಈ ಪಾಯಿಂಟ್ ತನಕ ಲೆಟ್ ಅಸ್ ಸೇ ಪಾಯಿಂಟ್ ಈಸ್ ಬಿ. ಓಕೆ, ಇಲ್ಲಿಂದ ಇಲ್ಲಿಗೆ ಒಂದು ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್ ಹೇಳ್ಕೊತೀನಿ, ಆಯ್ತಾ? ಸೊ ದಿಸ್ ಈಸ್ ಫ್ರಮ್ ಎ ಟು ಬಿ. The position is changing from x1 to x2. So if you calculate the velocity from a to b, then it is called variable velocity. ಆಯ್ತಾ? So variable velocity is calculated over a large interval of time. ಈಗ ನೀವು ಟೈಮ್ ಅನ್ನ ಕಡಿಮೆ ಮಾಡ್ತಾ ಬನ್ನಿ. ಅಂದ್ರೆ a ಅನ್ನ ಸ್ವಲ್ಪ ಮುಂದಕ್ಕೆ ತಗೊಂಡೋಗಿ b ನ ಸ್ವಲ್ಪ ಹಿಂದಕ್ಕೆ ತಗೊಂಡ್ಬನ್ನಿ. ಅಂದ್ರೆ ಇಲ್ಲಿ ಬದಲಿಗೆ ಇಲ್ಲಿ, b ನ ಇಲ್ಲಿ ಬದಲಿಗೆ ಇಲ್ಲಿ, ಅಥವಾ ಇನ್ನೂ ಸ್ವಲ್ಪ ಮುಂದಕ್ಕೆ b ನ ಹಿಂದೆ ತಗೊಳ್ತಾ ಬಂದ್ರೆ ಈ ಡೆಲ್ಟಾ t ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಡೆಲ್ಟಾ ಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಲೆಟ್ ಮಿ ಕನ್ಸಿಡರ್ ಅ ವೆರಿ ಸ್ಮಾಲ್ ರೀಜನ್. ಅಂದ್ರೆ ಎ ಇವಾಗ ಇಲ್ಲಿಗೆ ಬಂದಿದೆ, ಬಿ ಇಲ್ಲಿಗೆ ಬಂದಿದೆ, ಆಯ್ತಾ? ಸೊ ದಿಸ್ ಈಸ್ t1, ದಿಸ್ ಈಸ್ t2. ನೌ ದಿಸ್ ಈಸ್ ಅ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್. ಈ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಎಷ್ಟು ವೆಲಾಸಿಟಿ ಇದೆ? ದ್ಯಾಟ್ ಈಸ್ ನಥಿಂಗ್ ಬಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ನೌ ಕಮ್ಸ್ ದ ಡೆಫಿನೇಷನ್ ಆಫ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇನ್ಸ್ಟಂಟೇನಿಯಸ್ ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅಥವಾ ವೆರಿ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಒಂದು ಬಸ್ ಹೋಗ್ತಾ ಇದೆ, 1 ಅವರ್ ಅಲ್ಲಿ ಅದರ ವೆಲಾಸಿಟಿ ಎಷ್ಟು? 1 ಅವರ್ ಇಂಟರ್ವೆಲ್ ಅಲ್ಲಿ ಅದರ ವೆಲಾಸಿಟಿ ಎಷ್ಟು? 1 ಅವರ್ ಅನ್ನೋದು ತುಂಬಾ ದೊಡ್ಡ ಟೈಮ್ ಇಂಟರ್ವೆಲ್. ಅಥವಾ ಹಾಫ್ ಆನ್ ಅವರ್ ಅಲ್ಲಿ ಅದರ ವೆಲಾಸಿಟಿ ಎಷ್ಟು? ಅಂದರೆ ಹಾಫ್ ಆನ್ ಅವರ್ ಸ್ವಲ್ಪ ಕಡಿಮೆ ಆಯಿತು, ನಾನು ಹಾಫ್ ಆನ್ ಅವರ್ ಕ್ಯಾಲ್ಕುಲೇಟ್ ಮಾಡಲ್ಲ, 10 ನಿಮಿಷದಲ್ಲಿ ವೆಲಾಸಿಟಿ ಎಷ್ಟು? ಇನ್ನೂ ಕಡಿಮೆ ಮಾಡ್ಕೊಂಡು ಬರ್ತೀನಿ. ಲಾಸ್ಟ್ಗೆ ಜಸ್ಟ್ 1 ಸೆಕೆಂಡಲ್ಲಿ ಈಗ ಈ ಕ್ಷಣಕ್ಕೆ ಎಷ್ಟು ವೆಲಾಸಿಟಿ, ಈಗ ಅಟ್ ಪ್ರೆಸೆಂಟ್ ಎಷ್ಟು ವೆಲಾಸಿಟಿ ಇದೆ, ಅದನ್ನು ನಾವು ಇನ್ಸ್ಟಂಟೇನಿಯಸ್, ಈ ಇನ್ಸ್ಟೆಂಟಲ್ಲಿ ಎಷ್ಟಿದೆ, ದಟ್ ಈಸ್ ಕಾಲ್ಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿನಲ್ಲಿ ಟೈಮು ಕಡಿಮೆ ಆಗ್ತಾ ಹೋಗಿ ಆಲ್ಮೋಸ್ಟ್ ಝೀರೋಗೆ ಬಂದ್ಬಿಡುತ್ತೆ. ಅದಕ್ಕೆ ಈ ಈಕ್ವೇಶನ್ ಅನ್ನ ಲಿಮಿಟ್ ಅಂದ್ರೆ ರೆಡ್ಯೂಸ್ ಆಗ್ತಾ ಹೋಗೋದು. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಆಸ್ ಡೆಲ್ಟಾ ಟಿ ಟೆಂಡ್ಸ್ ಟು ಝೀರೋ. ಅಂದ್ರೆ ಟೈಮ್ ಕಡಿಮೆ ಆಗ್ತಾ ಇದ್ದಾಗ ಅದರ ವೆಲಾಸಿಟಿ ಎಷ್ಟು? ಆ ವೆಲಾಸಿಟಿಯನ್ನ ಇನ್ಸ್ಟಂಟೇನಿಯಸ್ ಅಂತ ಕರೀತಾರೆ. ಸೊ ನಾವು ಸರ್ ಡೆಫಿನೇಷನ್ ಹೇಳಿ ಸರ್. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ದ ವೆಲಾಸಿಟಿ ಆಫ್ ಎ ಗಿವನ್ ಬಾಡಿ ಅಟ್ ಎ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್. ಈ ಕ್ಷಣಕ್ಕೆ, ಈಗ ನಾನು ಆಗಲೇ ಬಸ್ ಹೇಳಿದ್ನಲ್ಲ, ಬಸ್ಸು ಈಗ ಮಂಗಳೂರಿಂದ ಕಾರವಾರಕ್ಕೆ ಹೋಗ್ತಾ ಇದೆ, 1 ಅವರ್ ತಗೊಳ್ತು ಅಂತ ಇಟ್ಕೊಳ್ಳೋಣ. 1 ಅವರಲ್ಲಿ ಎಷ್ಟು ವೆಲಾಸಿಟಿನಲ್ಲಿ ಹೋಯಿತು? ಅದ್ರ ಬದಲಿಗೆ ಮಂಗಳೂರಿನ ಬಿಟ್ಟು 10 ನಿಮಿಷಕ್ಕೆ ಎಷ್ಟಾಯಿತು ವೆಲಾಸಿಟಿ? ಅಥವಾ ಇನ್ನೂ ಜಸ್ಟ್ ಹೀಗೆ ಹೊರಟಿದೆ, ಅಥವಾ 10 ನಿಮಿಷದಿಂದ 11 ನಿಮಿಷಕ್ಕೆ ಆ 1 ನಿಮಿಷದಲ್ಲಿ ಎಷ್ಟು ವೆಲಾಸಿಟಿ ಇತ್ತು? ಅಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ಸಲ್ಲಿ ನೀವು ವೆಲಾಸಿಟಿ ಬರೀತಿರಲ್ಲ, ದಟ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಈಗ ಇದನ್ನು ನಾನು
dx/dt ಅಂತ ಬರೀತೀನಿ. ಸೊ ಲಿಮಿಟ್ ಆಫ್ ಡೆಲ್ಟಾ ಎಕ್ಸ್ ಬೈ, ನೋಡಿ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂತಂದರೆ ಅದು ಆವ್ರೇಜ್ ವೆಲಾಸಿಟಿ ಆಯಿತಾ. ನಾನು ಇಂದಿನ ವಿಡಿಯೋದಲ್ಲಿ ಇದನ್ನು dx/dt ಅಂತಂದೇ ಬರೆದಿದ್ದೆ, ಆ ಕ್ಷಣಕ್ಕೆ ಅದು ಸಾಕಾಗಿತ್ತು. ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ dx/dt ಬರೀತು ಅಂತಂದರೆ dx ಅಂದರೆ ಸ್ಮಾಲ್ ವೇರಿಯೇಷನ್ ಅಂತ, dt ಅಂದರೂ ಕೂಡ ಸ್ಮಾಲ್ ವೇರಿಯೇಷನ್ ಅಂತ. ಸೊ ಸ್ಮಾಲ್ ಚೇಂಜ್ ಇನ್ ದ ಪೊಸಿಷನ್, ಸ್ಮಾಲ್ ಚೇಂಜ್ ಇನ್ ದ ಟೈಮ್. ಸೊ ಐ ರಿಪೀಟ್, instantaneous velocity is the velocity of the given body at a given instant of time. That is instantaneous velocity. Well, now you know average velocity, variable velocity, instantaneous velocity. Correspondingly speed also. Speed ಗೂ velocity ಗೂ ಡಿಫರೆನ್ಸ್ ಒಂದೇನೆ, ಡೈರೆಕ್ಷನ್. ವೆಲಾಸಿಟಿಗೆ ಡೈರೆಕ್ಷನ್ ಇರುತ್ತೆ, ಸ್ಪೀಡ್ಗೆ ಡೈರೆಕ್ಷನ್ ಇರೋದಿಲ್ಲ. ಅಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಅಂತೀವಿ, ಇಲ್ಲಿ ಡಿಸ್ಟೆನ್ಸ್ ಅಂತೀವಿ. ಸೊ ಇಷ್ಟೆಲ್ಲ ಆದಮೇಲೆ ಈಗ ನೆಕ್ಸ್ಟ್ ಕ್ಯಾಟಗರಿ ಆಫ್ ವೆಲಾಸಿಟಿ ಇದೆ, ದಟ್ ಈಸ್ ನಥಿಂಗ್ ಬಟ್ ಯೂನಿಫಾರ್ಮ್ ವೆಲಾಸಿಟಿ. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಯೂನಿಫಾರ್ಮ್ ವೆಲಾಸಿಟಿ. ಇದನ್ನು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಆಗಲೇ ನಾನು ಹೇಳಿಬಿಟ್ಟಿದ್ದೀನಿ. ವೆನ್ ಡು ವಿ ಕಾಲ್ ಅ ವೆಲಾಸಿಟಿ ಆಸ್ ಯೂನಿಫಾರ್ಮ್ ವೆಲಾಸಿಟಿ? ಎಸ್, ವೆನ್ ದ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಫಾರ್ ದ್ಯಾಟ್ xt ಗ್ರಾಫ್ ವಿಲ್ ಬಿ ಎಕ್ಸಾಕ್ಟ್ಲಿ ಸ್ಟ್ರೈಟ್ ಲೈನ್. ಸೊ ಈ ಥರ ಕರ್ವ್ ಇರೋದಿಲ್ಲ. ಸೊ ಕರ್ವ್ ಇತ್ತು ಅಂದರೆ ಅದು ವೇರಿಯಬಲ್ ವೆಲಾಸಿಟಿ, ಸ್ಟ್ರೈಟ್ ಲೈನ್ ಇತ್ತು ಅಂತಂದರೆ ಯೂನಿಫಾರ್ಮ್ ವೆಲಾಸಿಟಿ. ಈಗ ನೀವು ಯಾವುದೇ ಎರಡು ಪಾಯಿಂಟನ್ನು ತಗೊಳ್ಳಿ, ಅವು ದೂರದಲ್ಲಿ ಬೇಕಾದ್ರೂ ಇರಲಿ, ಹತ್ತಿರದಲ್ಲಿ ಬೇಕಾದ್ರೂ ಇರಲಿ, ಆಯಿತಾ. ಅಂದರೆ ಈ ಟೈಮ್ ಡಿಫ್ರೆನ್ಸ್ ಜಾಸ್ತಿನಾದರೂ ಇರಲಿ, ಕಡಿಮೆನಾದರೂ ಇರಲಿ, ಆಯಿತಾ, ಕಡಿಮೆನಾದರೂ ಇರಲಿ, ಸ್ಲೋಪ್ ಮಾತ್ರ ಸೇಮ್ ಇರುತ್ತೆ. ಸ್ಲೋಪ್ ಸೇಮ್ ಇರುತ್ತೆ ಅಂತಂದರೆ ವೆಲಾಸಿಟಿ ಸೇಮ್ ಇರುತ್ತೆ. ಅಂದರೆ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಈಸ್ ನಥಿಂಗ್ ಬಟ್ ಯೂನಿಫಾರ್ಮ್ ವೆಲಾಸಿಟಿ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಅಂದರೆ ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಯಾವ ಇನ್ಸ್ಟೆಂಟಲ್ಲಿ ತೊಗೊಂಡ್ರು ಅಷ್ಟೇ ಇರುತ್ತೆ. ಸೊ ಕೇಳ್ಬೋದು, ಇದನ್ನು 1 ಮಾರ್ಕ್ಗೆ ಕೇಳ್ಬೋದು, ವಾಟ್ ಈಸ್ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ವೆನ್ ಎ ಬಾಡಿ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ? ಆನ್ಸರ್, ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಈಸ್ ಈಕ್ವಲ್ ಟು ಯೂನಿಫಾರ್ಮ್ ವೆಲಾಸಿಟಿ ಇಫ್ ದ ಬಾಡಿ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಅಂದರೆ ಯೂನಿಫಾರ್ಮ್ ವೆಲಾಸಿಟಿ 25 km/h ಅಂತ ಇಟ್ಕೊಳ್ಳೋಣ. ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ 25 km/h ಏನೇ. ಯೂನಿಫಾರ್ಮ್ ವೆಲಾಸಿಟಿ 20 m/s ಇರುತ್ತೆ. ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿನೂ ಕೂಡ ಅಷ್ಟೇ ಇರುತ್ತೆ. ಸೊ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಅಂತ ಮಾತಾಡೋದು ನಾವು ಓನ್ಲಿ ಇನ್ ದ ಕೇಸ್ ಆಫ್ ವೇರಿಯಬಲ್, ನಾಟ್ ಇನ್ ದ ಕೇಸ್ ಆಫ್ ಯೂನಿಫಾರ್ಮ್. ಯೂನಿಫಾರ್ಮ್ ಅಂತ ಬಂದಾಗ ಯೂನಿಫಾರ್ಮ್ ವೆಲಾಸಿಟಿ, ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ, ಆವರೇಜ್ ವೆಲಾಸಿಟಿ ಎಲ್ಲ ಒಂದೇ ಆಗ್ಬಿಡುತ್ತೆ. ಮತ್ತೆ ಇನ್ನೂ ಒಂದು ನೆನಪಿಟ್ಕೊಳ್ಳಿ, ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್, ಬಿಕಾಸ್ ದ ಬಾಡಿ ಈಸ್ ಟ್ರಾವೆಲಿಂಗ್ ಇನ್ ದ same direction. In one of my previous videos I have already mentioned displacement is nothing but distance if the body is traveling in the same direction ಅಂತ, ಆಯ್ತಾ. ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಎರಡೂ ಒಂದೇ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಬರೋದು ಯಾವಾಗ? ಓನ್ಲಿ ಇಫ್ ದ ಬಾಡಿ ಚೇಂಜಸ್ ದ ಪೊಸಿಷನ್, ರೈಟ್. ಸೊ ಇಫ್ ಅ ಬಾಡಿ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ದೆನ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಇನ್ನೊಂದು ಪಾಯಿಂಟು ರಿಗಾರ್ಡಿಂಗ್ ಯೂನಿಫಾರ್ಮ್ ವೆಲಾಸಿಟಿ. ಸಿ, ಯೂನಿಫಾರ್ಮ್ ವೆಲಾಸಿಟಿ ಡಸ್ ನಾಟ್ ರಿಕ್ವೈರ್ ಎನಿ ಎಕ್ಸ್ಟರ್ನಲ್ ಎಫರ್ಟ್ ಫಾರ್ ದ ಬಾಡಿ ಟು ಮೂವ್. ಅಂದರೆ ಬಾಡಿನ ಯೂನಿಫಾರ್ಮ್ ವೆಲಾಸಿಟಿಲಿ ಮೂವ್ ಮಾಡಲಿಕ್ಕೆ ನಾವು ಎಕ್ಸ್ಟ್ರಾ ಫೋರ್ಸ್ನ ಏನು ಅಪ್ಲೈ ಮಾಡಬೇಕಾಗಿಲ್ಲ, ತಳ್ಳಬೇಕಾಗಿಲ್ಲ, ಅಥವಾ ಅದನ್ನು ನಿಲ್ಲಿಸಬೇಕು ಅಂದರೆ ಆಪೋಸಿಟಿಂದ ಫೋರ್ಸನ್ನು ಅಪ್ಲೈ ಮಾಡಬೇಕಾಗಿಲ್ಲ. ಸೊ ನೋ ಎಕ್ಸ್ಟರ್ನಲ್ ಎಫರ್ಟ್ ಈಸ್ ರಿಕ್ವೈರ್ಡ್ ಟು ಕೀಪ್ ದ ಬಾಡಿ ಇನ್ ಯೂನಿಫಾರ್ಮ್ ಮೋಷನ್. ಸೊ ಅಷ್ಟು ಹೇಳಿದ ಮೇಲೆ, ಸೊ ಯೂನಿಫಾರ್ಮ್ ವೆಲಾಸಿಟಿ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ಹೇಳಿದ ಮೇಲೆ ಈಗ ಮತ್ತೆ ಮುಂದಕ್ಕೆ ಹೋಗೋಣ. ಈಗ ನೆಕ್ಸ್ಟ್ ನಾನು ಇನ್ನೊಂದು ಥರದ ವೆಲಾಸಿಟಿಯನ್ನು ಹೇಳ್ತೀನಿ. ಏನಪ್ಪ ಅಂತಂದರೆ ರಿಲೇಟಿವ್ ವೆಲಾಸಿಟಿ. ಈಗ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ನೀವು ಟ್ರೈನಲ್ಲಿ ಜರ್ನಿ ಮಾಡಿದರೆ ಈ ಎಕ್ಸಾಂಪಲ್ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಏನು, ಈಗ ಟ್ರೈನಲ್ಲಿ ಕೂತಿದ್ದೀರಾ, ಆಯಿತಾ, ಟ್ರೈನಲ್ಲಿ ಕೂತಿದ್ದೀರಾ, ನಿಮ್ಮ ಪಕ್ಕದಲ್ಲಿ ಇನ್ನೊಂದು ಟ್ರೈನ್ ಇದೆ. ನೀವು ಸುಮ್ಮನೆ ನೋಡಿದಾಗ ಆ ಟ್ರೈನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಮೂವ್ ಆಗಲಿಕ್ಕೆ ಅಂತ ಅನಿಸುತ್ತೆ. ಆ ಟ್ರೈನು ಹಿಂದಕ್ಕೆ ಮೂವ್ ಆಗ್ತಾ ಇದೆ ಅನಿಸುತ್ತೆ. ಆ್ಯಕ್ಚುಲಿ ನಿಮ್ಮ ಟ್ರೈನ್ ಮೂವ್ ಆಗ್ತಾ ಇರುತ್ತೆ. ಅಥವಾ ನಿಮ್ಮ ಟ್ರೈನ್ ಇನ್ನೂ ನಿಂತಿದೆ, ಅವ್ರ ಟ್ರೈನು ಹಿಂದಕ್ಕೆ ಹೋಗ್ತಾ ಇದೆ, ನಿಮಗೇನು ಅನಿಸುತ್ತೆ, ನಾನು ಮುಂದಕ್ಕೆ ಹೋಗ್ತಾ ಇದ್ದೀನೇನೋ ಅಂತ ಅನಿಸುತ್ತೆ ಅಲ್ವಾ. ಅದೇ ಬಸ್ಸಲ್ಲಿ ಕೂತಿದಾಗ ಮರಗಳು ಹಿಂದಕ್ಕೆ ಹೋಗುತ್ತೆ,
ಹೋಗುತ್ತಲ್ಲ, ಅದು ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಆಮೇಲೆ ನೀವು ಆಕಾಶದಲ್ಲಿ ಈ ಮೋಡಗಳಿದ್ದಾಗ ಚಂದ್ರನ ನೋಡಿ, ಚಂದ್ರ ಮೂವ್ ಆದಂಗೆ ಕಾಣಿಸುತ್ತೆ ಆಯ್ತಾ. ಮೋಡನ ನಾನು ರೆಫರೆನ್ಸ್ ಆಗಿ ಇಟ್ಕೊಂಡು ಚಂದ್ರನ ನೋಡಿದಾಗ ಚಂದ್ರ ಮೂವ್ ಆದಂಗೆ ಕಾಣಿಸುತ್ತೆ. ಇವೆಲ್ಲನೂ ರಿಲೇಟಿವ್ ವೆಲಾಸಿಟಿಗೆ ಎಕ್ಸಾಂಪಲ್ಸ್ ಏನೇ ಸರ್. ಹಾಗಾದ್ರೆ ಏನು ಸರ್ ರಿಲೇಟಿವ್ ವೆಲಾಸಿಟಿ? ವಾಟ್ ಈಸ್ ಆಕ್ಚುಲಿ ರಿಲೇಟಿವ್ ವೆಲಾಸಿಟಿ? ಸೊ ಇನ್ನು ಮತ್ತೆ ಟ್ರೈನ್ಗೆ ವಾಪಸ್ ಬರೋಣ. ಈಗ ಟ್ರೈನ್ಗೆ ಬರೋಣ. ನಿಮ್ಮದು ಟ್ರೈನ್ ಹಿಂಗೆ ಹೋಗ್ತಾ ಇದೆ, ಪಕ್ಕದ ಟ್ರ್ಯಾಕಲ್ಲೂ ಟ್ರೈನ್ ಹೀಗೆ ಹೋಗ್ತಾ ಇದೆ. ಅಥವಾ ರೋಡಲ್ಲಿ ಬಸ್, ಟ್ರೈನ್ ಎಷ್ಟೋ ಜನಕ್ಕೆ ಇನ್ನೂ ಫೆಮಿಲಿಯರ್ ಇರಲ್ಲ. ಬಸ್ಸಿಗೆ ಬರೋಣ. ನಿಮ್ಮ ಬಸ್ ಹಿಂಗೆ ಹೋಗ್ತಾ ಇದೆ, ನಿಮ್ಮ ಪಕ್ಕದಲ್ಲಿ ಒಂದು ಬಸ್ ಓವರ್ಟೇಕ್ ಮಾಡ್ತಾ ಇದೆ ಅಂದ್ಕೊಳ್ಳಿ. ಸೊ ನೀವು ಕಿಟಕಿಯಿಂದ ಬಸ್ ಕಡೆ ನೋಡಿದರೆ ಆ ಪಕ್ಕದ ಬಸ್ ಸ್ಲೋ ಆಗಿ ಹೋದಂಗೆ ಆಗುತ್ತೆ. ಅಥವಾ ಎದುರುಗಡೆಯಿಂದ ಇನ್ನೊಂದು ಬಸ್ ಬರುತ್ತೆ ಅಂದ್ಕೊಳ್ಳಿ, ಆ ಬಸ್ಸನ್ನು ನೋಡಿ ಸಖತ್ ಫಾಸ್ಟಾಗಿ ಹೋದಂಗೆ ಆಗುತ್ತೆ. ಅಯ್ಯೋ ಅವ್ನು ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾನೆ ಅಂತ. ಅದೇ ಥರ ಆ ಬಸ್ಸಲ್ಲಿರೋನ್ಗೂ ಅನ್ನಿಸ್ತಾ ಇರುತ್ತೆ ನೀವು ತುಂಬ ಫಾಸ್ಟಾಗಿ ಹೋದ್ರಿ ಅಂತ. ಸೊ ಈ ಎಫೆಕ್ಟನ್ನೇ ನಾವು ರಿಲೇಟಿವ್ ವೆಲಾಸಿಟಿ ಅಂತ ಕರೆಯೋದು. ಸೊ ಇಲ್ಲಿ ನೀವೊಂದು ಗಮನಿಸಬೇಕಾಗಿರೋದು ಏನು ಅಂತಂದರೆ, ರಿಲೇಟಿವ್ ವೆಲಾಸಿಟಿ ಅಂತ ಬರಬೇಕು ಅಂದರೆ ಎರಡು ಆಬ್ಜೆಕ್ಟ್ಗಳು ಮೂವ್ಮೆಂಟಲ್ಲಿರಬೇಕು. ನೀನು ಕೂತಿರೋ ಬಸ್ಸು ಮತ್ತು ನಿನ್ನ ಪಕ್ಕದಲ್ಲಿ ಇರೋ ಬಸ್ಸು, ಅಥವಾ ನೀನು ಕೂತಿರೋ ಟ್ರೈನು ಅಥವಾ ನಿನ್ನ ಪಕ್ಕದಲ್ಲಿರೋ ಟ್ರೈನು, ಅಥವಾ ಮೋಡ ಮತ್ತು ಚಂದ್ರ, ಅಥವಾ ನೀನು ಮೋಡ ಚಂದ್ರ, ಈ ಥರ, ಅಥವಾ ನೀನು ಬಸ್ಸು ಮರ, ಈ ಥರ ಎಲ್ಲ ಮೂವ್ಮೆಂಟಲ್ಲಿದ್ದಾಗ ಒಂದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇನ್ನೊಂದ್ರ ವೆಲಾಸಿಟಿ ಬರಿತೀವಲ್ಲ, ಆ ಟೈಮಲ್ಲಿ ನಾವು ರಿಲೇಟಿವ್ ವೆಲಾಸಿಟಿ ಅಂತ ಕರಿತೀವಿ. ಈಗ ನೋಡಿ ಇಲ್ಲಿ ಆಬ್ಜೆಕ್ಟ್ ಎ ಅಂತ ಇದೆ, ಇಟ್ ಮೂವ್ಸ್ ವಿತ್ ಸರ್ಟನ್ ವೆಲಾಸಿಟಿ ಸೇ ವಿ ಎ. ಇದು ನೀನು ಕೂತ್ಕೊಂಡಿರೋ ಬಸ್ಸು. ಇದು ನಿನ್ನ ಪಕ್ಕದಲ್ಲಿ ಇನ್ನೊಂದು ಬಸ್ ಇದೆ ಬಿ ಅಂತ, ಇಟ್ ಮೂವ್ಸ್ ವಿತ್ ಅನದರ್ ವೆಲಾಸಿಟಿ ಸೇ ವಿ ಬಿ. ಆಯ್ತಾ. ಈ ಬಸ್ಸಲ್ಲಿ ಕೂತಿರೋ ಒಬ್ಬ ಹುಡುಗ ಈ ಕಡೆ ಬಸ್ ಕಡೆ ನೋಡಿದರೆ ಈ ಬಸ್ಸು ಕೂಡ ಮೂವ್ ಆದಂಗೆ ಅನಿಸುತ್ತೆ, ಆದರೆ ಬೇರೆ ವೆಲಾಸಿಟಿನಲ್ಲಿ, ವಿ ಬಿ ವೆಲಾಸಿಟಿನಲ್ಲ. ಹಾಗೆಯೇ ಈ ಬಸ್ಸಲ್ಲಿ ಕೂತ್ಕೊಂಡಿರೋ ಹುಡುಗ ಈ ಬಸ್ಸನ್ನು ನೋಡಿದಾಗ ಅದು ಮೂವ್ ಆಗ್ತಾ ಇರುತ್ತೆ, ಆದರೆ ವಿ ಎ ವೆಲಾಸಿಟಿ ಅಲ್ಲ, ಬೇರೆ ವೆಲಾಸಿಟಿನಲ್ಲಿ. ಸೊ ಇವನಿಗೆ ಈ ಬಸ್ ಯಾವ ಥರ ಮೂವ್ ಆಗುತ್ತೆ? ದಟ್ ಈಸ್ ವಿ ಎ ಬಿ ಇಸ್ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ. ಇವನಿಗೆ ಯಾವ ಥರ ಕಾಣಿಸುತ್ತೆ? ದಟ್ ಈಸ್ ವಿ ಬಿ ಎ ದಟ್ ಈಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ. ನೋಡಿ ಇಲ್ಲಿ ವಿ ಎ ವಿ ಬಿ ಅನ್ನೋದು ಇಂಡಿವಿಜುವಲ್ ವೆಲಾಸಿಟೀಸ್, ವಿ ಎ ಬಿ ಅನ್ನೋದು ವಿ ಬಿ ಎ ಅನ್ನೋದು ರಿಲೇಟಿವ್ ವೆಲಾಸಿಟಿ. ಇದನ್ನು ನಾನು ವೆಲಾಸಿಟಿ ಆಫ್ ಎ ರಿಲೇಟಿವ್ ಟು ಬಿ ಅಂತ ಓದ್ತೀನಿ, ಇದನ್ನು ವೆಲಾಸಿಟಿ ಆಫ್ ಬಿ ರಿಲೇಟಿವ್ ಟು ಎ ಅಂತ ಓದ್ತೀನಿ. ಸೊ ಹಾಗಾದರೆ ಸರ್ ರಿಲೇಟಿವ್ ವೆಲಾಸಿಟಿ ಅಂದರೆ ಏನು ಸರ್? ನೋಡಿ ಇದು ನನ್ನ ಸ್ಟೈಲ್ ಆಫ್ ಟೀಚಿಂಗ್. ಫಸ್ಟ್ಗೆ ನಾನು ಡೆಫಿನೇಷನ್ ಹೇಳೋದಿಲ್ಲ, ಈಗ ನಾನು ಡೆಫಿನೇಷನನ್ನು ಹೇಳ್ತೀನಿ. ಇದನ್ನು ರಿಲೇಟಿವ್ ವೆಲಾಸಿಟಿ ಅಂತ ಕರೆದೆ. ದಿಸ್ ಈಸ್ ದ ರಿಲೇಟಿವ್ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಆರ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ಅಂದರೆ ಎ ಅನ್ನೋ ವೆಹಿಕಲ್ನಿಂದ ಬಿ ಅನ್ನು ನೋಡಿದಾಗ ಕಾಣಿಸುವಂಥ ವೆಲಾಸಿಟಿಯನ್ನೇ ನಾವು ರಿಲೇಟಿವ್ ವೆಲಾಸಿಟಿ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಹೇಳೋದು ಹೆಂಗೆ? ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ಆಸ್ ಮೆಷರ್ಡ್ ಬೈ ಅನದರ್ ಆಬ್ಜೆಕ್ಟ್ ವಿಚ್ ಈಸ್ ಇನ್ ಮೋಷನ್. ಈಗ ಎ ಅಲ್ಲಿ ಕೂತ್ಕೊಂಡು ಬಿ ಅನ್ನು ನೋಡಿದಾಗ ಅದು ಎಷ್ಟು ಜೋರಾಗಿ ಹೋಯಿತು ಅಂತ ಅನಿಸುತ್ತಲ್ಲ, ಅದು ರಿಲೇಟಿವ್ ವೆಲಾಸಿಟಿ. ಈಗ ಇಂಗ್ಲೀಷಲ್ಲಿ ಹೇಳ್ತೀನಿ, ವೆಲಾಸಿಟಿ ಆಫ್ ಬಿ, ಯಾವುದೋ ಒಂದು ಆಬ್ಜೆಕ್ಟ್, ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಆಸ್ ಮೆಷರ್ಡ್ ಬೈ ಎ, ಇನ್ನೊಂದು ಆಬ್ಜೆಕ್ಟಿಂದ ವಿಚ್ ಈಸ್ ಆಲ್ಸೋ ಮೂವಿಂಗ್. ಸೊ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಆಸ್ ಮೆಷರ್ಡ್ ಬೈ ಅನದರ್ ಆಬ್ಜೆಕ್ಟ್ ವಿಚ್ ಈಸ್ ಆಲ್ಸೋ ಮೂವಿಂಗ್ ಈಸ್ ನೋನ್ ಆಸ್ ರಿಲೇಟಿವ್ ವೆಲಾಸಿಟಿ. ಆಯಿತಾ. ಸೊ ರಿಲೇಟಿವ್ ವೆಲಾಸಿಟಿ ಬಂದುಬಿಟ್ಟು ಎರಡು ಆಬ್ಜೆಕ್ಟ್ಗಳನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಹೇಳೋದು. ಸೊ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಆಸ್ ಮೆಷರ್ಡ್ ಬೈ ಅನದರ್ ಬಾಡಿ ವಿಚ್ ಈಸ್ ಆಲ್ಸೋ ಮೂವಿಂಗ್ ವಿತ್ ಸರ್ಟನ್ ವೆಲಾಸಿಟಿ. So in this example, I have two objects A and B. A is moving with VA, B is moving with VB. Velocity of A with respect to B, velocity of B with respect to A I have written. ಸರ್ ಇದು ಬರೀ ಒಂದೇ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಅಷ್ಟೇನಾ ಸರ್? ಆಪೋಸಿಟ್ ಡೈರೆಕ್ಷನಲ್ಲಿ ಹೋದರೆ ಬರಲ್ವಾ ಸರ್? ಬರುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲೂ ಬರುತ್ತೆ. ಈಗ ನೋಡಿ, ಎ ಈ ಥರ ಹೋಗ್ತಾ ಇದೆ, ಎ ಈ ಥರ ಹೋಗ್ತಾ ಇದೆ, ಬಿ ಅದಕ್ಕೆ ಆಪೋಸಿಟಾಗಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಇಂಥ ಟೈಮಲ್ಲಿ ನಾನು ವಿ ಆಫ್ ಎ ಬಿ ಈಸ್ ಈಕ್ವಲ್ ಟು ವಿ ಎ ಮೈನಸ್ ಆಫ್ ಮೈನಸ್ ವಿ ಬಿ. ಯಾಕೆಂದರೆ ಮೈನಸ್ ಈಸ್ ಆಪೋಸಿಟ್ ಡೈರೆಕ್ಷನ್, ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಸೇರಿಕೊಂಡು ವಿ ಆಫ್ ಎ ಬಿ ಈಸ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ ಆಗುತ್ತೆ. ಸೊ ದಿಸ್ ಈಸ್ ದ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ವೆನ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ದಿಸ್ ಈಸ್ ದ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ವೆನ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅರ್ಥ ಆಯ್ತಾ ಸರ್? ಇದನ್ನು ವಿ ಆಫ್ ಬಿ ಎನು ಬರೀಬೋದಾ ಸರ್? ಎಸ್, ಬರೀಬಹುದು. ವಿ ಆಫ್ ಬಿ ಎ ಬರೆದ್ರೂ ಕೂಡ ವಿ ಬಿ ಪ್ಲಸ್ ವಿ ಎನೇ ಆಗುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ರಿಲೇಟಿವ್ ವೆಲಾಸಿಟಿ. ಸೊ ರಿಲೇಟಿವ್ ವೆಲಾಸಿಟಿ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್. ಇದ್ರ ಮೇಲೆ ಸ್ವಲ್ಪ ಈ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕ್ವಶನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಆಯಿತಾ? ಇದು ಏನು ಈ ಎಸ್ಪೆಷಲಿ ಈ ಬೋಟ್ ಪ್ರಾಬ್ಲಮ್ಮು, ಒಂದು ರಿವರ್ ಕ್ರಾಸ್ ಮಾಡಬೇಕಾದ್ರೆ ಆ ಬೋಟಿನ ರಿಲೇಟಿವ್ ವೆಲಾಸಿಟಿ, ಆಮೇಲೆ ಒಂದು ವೆಹಿಕಲ್ ಮೇಲೆ ಒಂದು ಕೋತಿ ಕೂತ್ಕೊಂಡಿರುತ್ತೆ, ಆ ಕೋತಿ ಎಷ್ಟು ಅದು ವೆಹಿಕಲ್ ಮೇಲೆ ಮೂವ್ ಆಗ್ತಾ ಇರುತ್ತೆ, ಅದರ ವೆಲಾಸಿಟಿ ಕೊಡ್ತಾರೆ, ಆಮೇಲೆ ರಿಲೇಟಿವ್ ವೆಲಾಸಿಟಿ ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಈ ಥರದ್ದೆಲ್ಲ
ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದೆ. ಆಮೇಲೆ ಒಂದು ಟ್ರೈನ್ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿರುತ್ತೆ, ಆ ಪಕ್ಷಿ ಹಾರ್ಕೊಂಡು ಹೋಗುತ್ತೆ, ಮತ್ತೆ ಹಾರಿ ವಾಪಸ್ ಬರುತ್ತೆ. ಈ ಥರದ್ದೆಲ್ಲ ಟ್ವಿಸ್ಟ್ ಮಾಡ್ಕೊಂಡು ಕೇಳ್ತಾರೆ. ಏನೇ ಟ್ವಿಸ್ಟ್ ಮಾಡಿದ್ರು ಉಪಯೋಗಿಸೋದು ಈ ಮೂರೇ ಈಕ್ವೇಷನ್ ಆಯಿತಾ. ವಿ ಆಫ್ ಎ ಬಿ, ವಿ ಆಫ್ ಬಿ ಎ, ವಿ ಆಫ್ ಎ ಬಿ, ವಿ ಆಫ್ ಬಿ ಎ. ಸೊ ದಿಸ್ ಈಸ್ ಫಾರ್ ಆಬ್ಜೆಕ್ಟ್ಸ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ದಿಸ್ ಈಸ್ ಫಾರ್ ಆಬ್ಜೆಕ್ಟ್ಸ್ ಮೂವಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅರ್ಥ ಆಯ್ತಾ. ಆಮೇಲೆ ಈ ರಿಲೇಟಿವ್ ಕಾನ್ಸೆಪ್ಟ್ ಇದೆಯಲ್ಲ, ರಿಲೇಟಿವಿಟಿ ಅಂತ ಒಂದು ಸ್ಪೆಷಲ್ ಚಾಪ್ಟರೇ ಇದೆ ಫಿಸಿಕ್ಸಲ್ಲಿ. ಅದನ್ನು ಗೆಲಿಲಿಯೋನೇ ಸ್ಟಾರ್ಟ್ ಮಾಡಿದ್ದ, ಅದನ್ನು ಐನ್ಸ್ಟೀನ್ ಕಂಟಿನ್ಯೂ ಮಾಡ್ದ. ಗೆಲಿಲಿಯೋ ಕೊಟ್ಟಂಥ ಕಾನ್ಸೆಪ್ಟನ್ನು ಒಂಚೂರು ಮಾಡಿಫೈ ಮಾಡ್ಕೊಂಡು ಐನ್ಸ್ಟೀನು ರಿಲೇಟಿವಿಟಿ ಥಿಯರಿನ ಬಿಲ್ಡಪ್ ಮಾಡ್ತಾನೆ. ಅದರ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರೀತಾರೆ. ಸೊ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಬಟ್ ಎನಿವೆ PUC ಲೆವೆಲ್ಗೆ ಅದನ್ನು ಸ್ವಲ್ಪ ಹೈಯರ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಆಯಿತಾ. ಈಗ ಬರೋಣ ರಿಲೇಟಿವ್ ವೆಲಾಸಿಟಿ ಬಗ್ಗೆ. ರಿಲೇಟಿವ್ ವೆಲಾಸಿಟಿ ಬಂದು ಇಟ್ ಇಸ್ ಅ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಆಬ್ಜೆಕ್ಟ್ ವಿಚ್ ಈಸ್ ಇನ್ ಮೋಷನ್. ಓಕೆ ಸರ್, ರಿಲೇಟಿವ್ ವೆಲಾಸಿಟಿಗೆ XT ಗ್ರಾಫ್ ಬರೀಬೋದಾ ಸರ್? ಇಟ್ಸ್ ಎ ಬ್ಯೂಟಿಫುಲ್ ಕ್ವಶನ್. ರಿಲೇಟಿವ್ ವೆಲಾಸಿಟಿಗೆ XT ಗ್ರಾಫ್ ಬರೀಬಹುದು. ಈಗ ನೋಡಿ, ಈಗ ರೋಡಲ್ಲಿ ಎರಡು ಬಸ್ ಇದೆ ಆಯಿತಾ. ಎರಡು ಬಸ್ ಇದೆ. ಒಂದು ಬಸ್ ಇದೆ, ಇದು ರೋಡ್ ಅಂತ ಇಟ್ಕೊಳ್ಳೋಣ. ಒಂದು ಬಸ್ಸು ಎ ಅನ್ನೋ ಜಾಗದಲ್ಲಿ ನಿಂತಿದೆ, ಇನ್ನೊಂದು ಬಸ್ಸು ಬಿ ಅನ್ನೋ ಜಾಗದಲ್ಲಿ ನಿಂತಿದೆ. ಎರಡು ಅಟ್ ಎ ಟೈಮ್ ಸ್ಟಾರ್ಟ್ ಆಗ್ತವೆ, ಒಂದೇ ಸ್ಪೀಡಲ್ಲಿ ಹೋಗ್ತವೆ, ಒಂದೇ ಡೈರೆಕ್ಷನಲ್ಲಿ ಹೋಗುತ್ತೆ, ಒಂದೇ ವೆಲಾಸಿಟಿನಲ್ಲಿ ಹೋಗ್ತವೆ. ಅವೆರಡರ ಮಧ್ಯೆನೂ ಗ್ಯಾಪ್ ಒಂದು 100 ಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಈ ರನ್ನಿಂಗ್ ರೇಸ್ ಮಾಡ್ಬೇಕಾದ್ರೆ ಈ ರಿಲೇ ರನ್ನಿಂಗ್ ರೇಸ್ ಅಂತ ಮಾಡ್ತಾರಲ್ಲ, ಒಬ್ಬ ಮುಂದೆ ನಿಂತಿರ್ತಾನೆ, ಇನ್ನೊಬ್ಬ ಹಿಂದೆ ನಿಂತಿರ್ತಾನಲ್ಲ, ಹಾಗೆ ಇದು ಗ್ಯಾಪ್ ಕೊಟ್ಟು ನಿಲ್ಲಿಸ್ಕೊಂಡಿದ್ದೀನಿ. ಈಗ ಎ ಮತ್ತು ಬಿ ಎರಡು ಅಟ್ ಎ ಟೈಮ್ ಸ್ಟಾರ್ಟ್ ಆಗ್ತವೆ. ಇದನ್ನು ನಾನು ಆರಿಜಿನ್ ಅಂತ ತಗೋತೀನಿ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ರತಿಯೊಂದು ಮೋಷನ್ಗೂ ಒಂದು ರೆಫರೆನ್ಸ್ ಬೇಕೇ ಬೇಕು ಅಂತ. ಸೊ ನಾನು ಇದನ್ನು ಆರಿಜಿನ್ ಅಂತ ತಗೊಂಡಿದ್ದೀನಿ. ಅವಾಗ ಎ ಬಂದುಬಿಟ್ಟು ಈ ಥರ ಇರುತ್ತೆ ಆಯಿತಾ. XT ಸೇಮ್ ಕಾನ್ಸ್ಟೆಂಟ್ ವೆಲಾಸಿಟಿ ಇರೋದ್ರಿಂದ ನೋಡಿ, ಇಲ್ಲಿ ಹೇಳಿದ್ದೀನಿ ಕಾನ್ಸ್ಟೆಂಟ್ ವೆಲಾಸಿಟಿ ಇರೋದ್ರಿಂದ ಸ್ಟ್ರೈಟಾಗಿ ಹೋಗಬೇಕು. ಬಿ ಅನ್ನೋನು ಸ್ವಲ್ಪ ಮುಂದೆ ಇದ್ದಾನೆ, ಸ್ವಲ್ಪ ದೂರದಲ್ಲಿದ್ದಾನೆ, ಈ ಥರ ಸ್ಟಾರ್ಟ್ ಮಾಡ್ತಾನೆ. ಸೊ ಎರಡು ಪ್ಯಾರಲಲ್ ಆಗಿ ಹೋಗ್ತವೆ. ಸೊ ದಿಸ್ ಈಸ್ ದ ಗ್ರಾಫ್ ರೆಪ್ರೆಸೆಂಟಿಂಗ್ ರಿಲೇಟಿವ್ ವೆಲಾಸಿಟಿ ವೆನ್ VA ಈಸ್ ಈಕ್ವಲ್ ಟು VB. ಅರ್ಥ ಆಯ್ತಾ. ಈಗ ಎರಡನೇ ಗ್ರಾಫಿಗೆ ಬರೋಣ. ಬಿ ಅನ್ನೋನು 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೆ. ಎ ಅನ್ನೋನು 70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾನೆ ಅಂತ ಇಟ್ಕೊಳ್ಳೋಣ ಆಯಿತಾ. ಯಾರು ಫಾಸ್ಟಾಗಿ ಹೋಗ್ತಿದ್ದಾರೆ? ಡೆಫಿನೆಟ್ಲಿ ಎ. ಬಿ ಸ್ಲೋಗಿ ಹೋಗ್ತಿದ್ದಾನೆ. ಬಟ್ ಏನು ಮಾಡೋದು, ಬಿ ಆಲ್ರೆಡಿ ಇಲ್ಲಿದ್ದಾನೆ, ಅವನ ಸ್ಪೀಡಲ್ಲಿ ಅವನು ಹೋಗ್ತಾ ಇರ್ತಾನೆ ಆಯಿತಾ. ಎ ಇಲ್ಲಿದ್ದಾನೆ, ನಿಧಾನಕ್ಕೆ ಹಿಂದೆ ಇದ್ದಾನೆ, ಬಟ್ ನಿಧಾನಕ್ಕೆ ಹೋಗ್ತಾ ಇಲ್ಲ, ಫಾಸ್ಟಾಗಿ ಹೋಗ್ತಾ ಇದ್ದಾನೆ. ಹಂಗಾಗಿ ಅವನ ಕರು ಹೀಗಿರಲ್ಲ, ಈ ಥರ ಇರೋದಿಲ್ಲ ನೋಡಿ. ಸ್ಲೋಪ್ ಕಡಿಮೆ ಆಯಿತು ಅಂದರೆ ಸ್ಲೋ ಆಗಿ ಹೋಗ್ತಾ ಇದ್ದಾನೆ ಅಂತ, ಸ್ಲೋಪ್ ಜಾಸ್ತಿ ಆಯಿತು ಅಂದರೆ ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಅಂತ. ಅಂದರೆ ದಿಸ್ ಫೆಲೋ ಈಸ್ ನೌ ಗೋಯಿಂಗ್ ಲೈಕ್ ದಿಸ್, ಫಾಸ್ಟಾಗಿ ಹೋಗ್ತಿದ್ದಾನೆ. ಯಾಕೆ? ಸ್ಲೋಪ್ ಜಾಸ್ತಿ ಆಯಿತು ನೋಡ್ರಿ ಇಲ್ಲಿ. ಸೊ ದಿಸ್ ಈಸ್ VB, ದಿಸ್ ಈಸ್ VA. ಸೊ ಹಿಯರ್ ದಿಸ್ ಈಸ್ ನಾಟ್ ಎ ಗ್ರಾಫ್ ಆ್ಯಕ್ಚುಲಿ, ದಿಸ್ ಈಸ್ VA ಗ್ರೇಟರ್ ದ್ಯಾನ್ VB ಆಯಿತಾ. ಸೊ ಎರಡೂ ಒಂದೇ ಡೈರೆಕ್ಷನ್ನೇ, ಇದೂ ಒಂದೇ ಡೈರೆಕ್ಷನು, ಇದೂ ಒಂದೇ ಡೈರೆಕ್ಷನು. ಆದರೆ ಇದಕ್ಕೆ ವ್ಯತ್ಯಾಸ ಏನು? ಇಲ್ಲಿ ಎರಡೂ ಕೂಡ ಸೇಮ್ ಡೈರೆಕ್ಷನಲ್ಲಿ ಸೇಮ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾವೆ, ವಿತ್ ಸಮ್ ಗ್ಯಾಪ್ ಹೀಗೆ ಹೋಗ್ತಾ ಇದ್ದಾವೆ. ಈ ಕೇಸಲ್ಲಿ ಇದು ನಿಧಾನಕ್ಕೆ ಹೋಗುತ್ತೆ, ಇದು ಫಾಸ್ಟ್ ಹೋಗುತ್ತೆ. ಯಾವುದೋ ಒಂದು ಪ್ಲೇಸಲ್ಲಿ ಓವರ್ಟೇಕ್ ಮಾಡಿಬಿಡುತ್ತೆ, ಯಾವುದೋ ಒಂದು ಪ್ಲೇಸಲ್ಲಿ ಎ ಅನ್ನೋದು ಬಿ ಅನ್ನು ಓವರ್ಟೇಕ್ ಮಾಡಿಬಿಡುತ್ತೆ. ಅರ್ಥ ಆಯ್ತಾ? ಯಾವ ಜಾಗದಲ್ಲಿ ಅದು ಓವರ್ಟೇಕ್ ಮಾಡುತ್ತೋ ಅದನ್ನು ಪ್ಲೇಸ್ ಆಫ್ ಮೀಟಿಂಗ್ ಅಂತ ಕರೀತಾರೆ. ಯಾವ ಟೈಮಲ್ಲಿ ಅದು ಓವರ್ಟೇಕ್ ಮಾಡುತ್ತೋ ಅದನ್ನು ಟೈಮ್ ಆಫ್ ಮೀಟಿಂಗ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಪ್ಲೇಸ್ ಆಫ್ ಮೀಟಿಂಗ್, ದಿಸ್ ಈಸ್ ಟೈಮ್ ಆಫ್ ಮೀಟಿಂಗ್. ಗೊತ್ತಾಯ್ತಾ? ಸೊ ಇದು ಸೇಮ್ ಡೈರೆಕ್ಷನ್ ವಿತ್ ಸೇಮ್ ಸ್ಪೀಡ್, ಇದು ಸೇಮ್ ಡೈರೆಕ್ಷನ್ ವಿತ್ ಡಿಫರೆಂಟ್ ಮ್ಯಾಗ್ನಿಟ್ಯೂಡ್. ಸರ್ ಈಗ ಎರಡು ಆಪೋಸಿಟ್ ಬಂದರೆ ಸರ್, ಎಸ್ ಇಟ್ ಈಸ್ ಆಲ್ಸೋ ಪಾಸಿಬಲ್. ಆಪೋಸಿಟ್ ಬಂದರೆ ಈಗ ಒಂದು ಬಸ್ಸು ಕಾರವಾರದಲ್ಲಿದೆ, ಇದು ಕಾರವಾರ ಆಯಿತಾ. ಇನ್ನೊಂದು ಬಸ್ಸು ಮಂಗಳೂರಲ್ಲಿದೆ ಆಯಿತಾ. ಕಾರವಾರದಿಂದ ಒಂದು ಬಸ್ ಬರುತ್ತೆ, ಮಂಗಳೂರಿಂದ ಒಂದು ಬಸ್ ಹೋಗುತ್ತೆ. ರೈಟ್, ಅಸ್ಯೂಮ್ ದಟ್ ದೇ ಬೋತ್ ಆರ್ ಮೂವಿಂಗ್ ವಿತ್ ಸೇಮ್ ಸ್ಪೀಡ್ ಬಟ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ಹಾಗಾಗಿ ಮಂಗಳೂರಿಂದ ಹೊರಟಂಥ ಬಸ್ಸು ಈ ಥರ, ಕಾರವಾರದಿಂದ ಹೊರಟಂಥ ಬಸ್ಸು ಈ ಥರ, ಎರಡೂ ಯಾವುದೋ ಒಂದು ಜಾಗದಲ್ಲಿ ಮೀಟ್ ಆಗ್ತವೆ. ಸೊ ಇದು ಕಾರವಾರ ಬರ್ತಾ ಇದೆ, ಇದು ಮಂಗಳೂರು ಹೋಗ್ತಾ ಇದೆ ನೋಡಿ, ಇಲ್ಲಿ ಮೀಟ್ ಆದವು.
ಸೊ ಅದು ಹೊರಟು ಅರ್ಧ ಗಂಟೆ, ಇದು ಹೊರಟು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಮೀಟ್ ಅದು, ಆಮೇಲೆ ಮುಂದಕ್ಕೆ ಹೋಗ್ತವೆ. ಸೊ ದಿಸ್ ಈಸ್ ದ ವಿ ಟಿ ಗ್ರಾಫ್ ವೆನ್ ವಿ ಎ ಈಸ್ ನೆಗೆಟಿವ್ ಆಫ್ ವಿ ಬಿ, ಅಂದರೆ ವೆಹಿಕಲ್ಸ್ ಆರ್ ಮೂವಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ಐ ಹೋಪ್ ಯು ಆರ್ ಫಾಲೋಯಿಂಗ್ ರಿಲೇಟಿವ್ ವೆಲಾಸಿಟಿ ಇನ್ ದ ಕೇಸ್ ಆಫ್ ಡಿಫರೆಂಟ್ velocity, same velocity, more velocity, opposite velocity. So this is about the xt graph for relative velocity. Okay, so negative velocity ಅಂತ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೆಗೆಟಿವ್ ವೆಲಾಸಿಟಿ ಅಂದರೆ ಏನು ನೋಡಿ, ಇದನ್ನು ನಾನು ನೆಗೆಟಿವ್ ವೆಲಾಸಿಟಿ ಅಂತ ತಗೋತಾ ಇದ್ದೀನಿ. ಅಂದರೆ when a body is moving in the opposite direction, ನಾರ್ಮಲಿ ನಾವು ಕೋಆರ್ಡಿನೇಟ್ ಆಕ್ಸಿಸ್ ಅನ್ನು ಹಿಂಗೆ ತಗೋತೀವಿ. ದಿಸ್ ಈಸ್ ಪಾಸಿಟಿವ್ ಡೈರೆಕ್ಷನ್, ದಿಸ್ ಈಸ್ ನೆಗೆಟಿವ್ ಡೈರೆಕ್ಷನ್. ಓಕೆ, ಇಫ್ ದ ಬಾಡಿ is moving along positive direction, velocity is positive. If the body is moving along negative direction, velocity is negative. Okay, so negative velocity ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.